ಮತ್ತೆ ಅವ್ರ ಹತ್ರ ಸ್ವಲ್ಪ ದುಡ್ಡನ್ನ ತಗೊಂಡು ಅವನ ಸ್ವಂತ ಅಂಗಡಿಯನ್ನ ಹಾಕೇ ಬಿಡ್ತಾನೆ. ಇವತ್ತು ನಮ್ಮ ಅಂಗಡಿ ಮೊದಲನೇ ದಿನ. ನನಗಂತೂ ತುಂಬಾ ಭಯ ಆಗ್ತಿದೆ, ಎಲ್ಲ ಹೇಗಾಗುತ್ತೋ ಏನೋ ಅಂತ. ನಮಗೆ ಒಳ್ಳೇದೇ ನಡೆಯುತ್ತೆ, ಯಾಕಂದ್ರೆ ನಾವು ಎಲ್ಲರಿಗೂ ಒಳ್ಳೇದೇ ಮಾಡಿದೀವಿ, ಯಾರಿಗೂ ಕಷ್ಟನ ಕೊಟ್ಟಿಲ್ಲ. ವಿಕಾಸ್ಪುರದ ಜನಕ್ಕೆ ಗೊತ್ತಾಗತ್ತೆ ರಮನ್ ಅವನ ಸ್ವಂತ ಅಂಗಡಿ ಓಪನ್ ಮಾಡಿದಾನೆ ಅಂತ. ಆಗ ಎಲ್ಲ ಘೂಂಗಟ್ಲಾಲ್ನ ಗ್ರಾಹಕರು ರಮಣ್ಣ ಅಂಗಡಿಗೆ ಬರಕ್ ಶುರು ಮಾಡಿದ್ರು. ಅಷ್ಟೇ ಅಲ್ಲ, ಮೊದಲನೇ ದಿನಾನೇ ಒಳ್ಳೆ ಸಂಪಾದನೆ ಆಯ್ತು. ಬಹಳಷ್ಟು ಜನ ಬಂದಿದ್ರಿಂದ ರಮಣ್ ಮುಖದಲ್ಲಿ ಕಳೆ ಬಂದಿತ್ತು. ಅರೆ ರಮಣಣ್ಣ, ಚಟ್ನಿನ ಕೊಡಿ, ಯಾವಾಗಲೂ ಸ್ವಲ್ಪನೇ ಕೊಡ್ತಿದ್ದೀರಾ? ಅಣ್ಣ, ಖಂಡಿತ ಕೊಡ್ತೀನಿ. ಇಲ್ಲಿ ನೋಡು, ಒಳಗೋಗಿ ಚಟ್ನಿ ಮಡಗಿದ್ದೀನಿ ನೋಡು, ಅದೆಲ್ಲದ್ ನಾನು ಒಟ್ಟಿಗೆ ತಗೊಂಡ್ ಬಾ. ಜನಗಳಿಗೆ ರಮಣ್ಣ ದೋಸೆ ಮತ್ತೆ ಚಟ್ನಿ ಎಷ್ಟು ಇಷ್ಟ ಆಯ್ತು ಅಂದ್ರೆ ಮತ್ತೆ ತಗೊಂಡ್ ತಿಂತಾ ಇದ್ರು. ರಮಣ್ ಈ ಉಪಾಯ ಮಾಡ್ದ. ರಾಗಿಣಿ ಮಾಡಿದಂತ ಚಿಕ್ಕ ಬಕೆಟ್ ಅಲ್ಲಿ ಚಟ್ನಿ ಹಾಕಕ್ ಶುರು ಮಾಡ್ದ. ಅದಕ್ಕೆ ಜನಗಳಿಗೆ ಒಂದೇ ಬಾರಿ ಬಹಳಷ್ಟು ಚಟ್ನಿ ಸಿಗ್ತಾ ಇತ್ತು. ಮತ್ತೆ ಅವರು ಚೀಸಿ ಬಕೆಟ್ ದೋಸೆನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು. ಘೂಂಗಟ್ಲಾಲ್ ಅವನ ಅಂಗಡಿಯಲ್ಲಿ ಊರಿನ ಒಬ್ಬ ಮನುಷ್ಯನನ್ನ ಸೇರ್ಸ್ಕೊಂಡಿದ್ದ. ಮತ್ತೆ ಅವನಿಗೆ ಕಲ್ಬೆರಕೆ ದೋಸೆನ ಮಾಡಕ್ ಹೇಳ್ತಿದ್ದ. ಅರೆ, ಮುಂಚೆನೆ ಬರ್ತಿದ್ದ ಆದಾಯ ಕಡಿಮೆಯಾಗಿದೆ, ಇದರಲ್ಲಿ ನೀನು ಬೇರೆ ಇಷ್ಟು ಸ್ಲೋ ಆಗಿ ಕೆಲಸ ಮಾಡ್ತಿದ್ಯಾ, ಬೇಗ ಮಾಡು. ಅರೆ, ಹೇಗಿದ್ರು ಕಸ್ಟಮರ್ಸ್ ಇಲ್ಲಿಗೆ ಬರಲ್ಲ, ಎಲ್ಲರೂ ರಮೇಶ್ ಹೋಟ್ಲಿಗೆ ಹೋಗಿ ಅಲ್ಲಿಯೇ ದೋಸೆ ತಿಂತಿದ್ದಾರೆ. ಅರೆ, ನೀನು ಅವನ ಥರ ಏನಾದರೂ ಸ್ಪೆಷಲ್ ಮಾಡ್ಬೋದಲ್ವಾ, ಅವಾಗ ನಮ್ಮ ವ್ಯಾಪಾರ ಇನ್ನೂ ಚೆನ್ನಾಗಿ ನಡೀತಲ್ವಾ? ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಘೂಂಗಟ್ಲಾಲ್ನ ಅಂಗಡಿ